Hello dear students, this is Chaitra C, Assistant Professor in Political Science. So ನಾವು ಇವತ್ತಿನ ಸೆಷನಲ್ಲಿ ವಿಲ್ ಹ್ಯಾವ್ ಅ ಲುಕ್ ಎಟ್ ಡಿಸ್ಆರ್ಮಮೆಂಟ್ ಪ್ರಾಬ್ಲಮ್ಸ್ ಆ್ಯಂಡ್ ಇಶ್ಯೂಸ್. ಓಕೆ, ಸೊ ನಿಶಸ್ತ್ರೀಕರಣಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ಮತ್ತು ಪ್ರಮುಖ ವಿಷಯಗಳ ಬಗ್ಗೆ ನಾವಿಲ್ಲಿ ತಿಳಿತಾ ಹೋಗೋಣ. ಸೊ ಡಿಸ್ಆರ್ಮಮೆಂಟ್ ಪ್ರಾಬ್ಲಮ್ಸ್ ಆ್ಯಂಡ್ ಇಶ್ಯೂಸ್ ಅಂತ ಬಂದಾಗ ಐ ಪುಟ್ ಫಾರ್ವರ್ಡ್ ಸೆಟ್ ಆಫ್ ಪಾಯಿಂಟ್ಸ್. ಸೊ ಮೊದಲನೇದಾಗಿ ನೋಡೋದಾದರೆ, once a state in a region has acquired nuclear weapons, it is difficult to prevent others from doing likewise. ಆಯಿತಾ? ಸಿ ಫಾರ್ ಎಕ್ಸಾಂಪಲ್, ಅಮೇರಿಕಾದವರು 1945 ಹಿರೋಶಿಮಾ ನಾಗಸಕಿ ಮೇಲೆ ನ್ಯೂಕ್ಲಿಯರ್ ವೆಪನ್ಸನ್ನು ಹಾಕಿ, ಸೊ 1945 ವಾಸ್ ದ ಟೈಮ್ ವೆನ್ ದೇ ಪರ್ಫಾರ್ಮ್ ದೇರ್ ನ್ಯೂಕ್ಲಿಯರ್ ಟೆಸ್ಟ್ ಅಂತ ನಾವು ಕನ್ಸಿಡರ್ ಮಾಡೋದಾದರೆ, 4 ವರ್ಷ ಬಿಟ್ಟು 1949 ಸೋವಿಯತ್ ಯೂನಿಯನ್ ಪೈಪೋಟಿಯನ್ನು ನೀಡಿತು. ಇಟ್ ಆಲ್ಸೋ ಡಿಡ್ ಇಟ್ಸ್ ನ್ಯೂಕ್ಲಿಯರ್ ಟೆಸ್ಟ್. ಆಯಿತಾ? ಅದಾದಮೇಲೆ ಇಟ್ ವಾಸ್ ಫಾಲೋಡ್ ಬೈ ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ ಏನಿದೆ ಅವರು ಸಹ 1952 ಮಾಡಿದ್ರು. ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಫ್ರಾನ್ಸ್ 1960 ಮಾಡಿತು. ಅದಾದಮೇಲೆ ಚೈನಾ 1964 ಮಾಡಿತು. ಸೊ ಈ ರೀತಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಮಂಡಳಿಯ 5 ಪರ್ಮನೆಂಟ್ ಸದಸ್ಯ ದೇಶಗಳೇನಿವೆ ಅವರು ಅಷ್ಟೂ ಜನ ಸಹ ನ್ಯೂಕ್ಲಿಯರ್ ಟೆಸ್ಟನ್ನು ಕಂಡಕ್ಟ್ ಮಾಡಿದ್ರು. ರೈಟ್? ಸೊ ಒಂದು ದೇಶ ನ್ಯೂಕ್ಲಿಯರ್ ವೆಪನ್ಸನ್ನು ಹೊಂದಿದ್ರೆ ಬೇರೆ ರಾಷ್ಟ್ರಗಳು ಪೈಪೋಟಿಗೆ ಬೀಳೋದನ್ನು ತಡೆಯೋದಕ್ಕೆ ಕಷ್ಟ ಅನ್ನೋದು ನಿಶಸ್ತ್ರೀಕರಣದಲ್ಲಿ. ಬರೀ ನ್ಯೂಕ್ಲಿಯರ್ ವೆಪನ್ಸ್ ಒಂದೇ ಅಲ್ಲ, ಆಯಿತಾ, ಫಾರ್ ದ್ಯಾಟ್ ಮ್ಯಾಟರ್ ಈವನ್ ಬೇರೆ ಶಸ್ತ್ರಾಸ್ತ್ರಗಳಿಗೂ ಸಹ ಇದು ಅನ್ವಯಿಸುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಪ್ರಾಲಿಫರೇಷನ್ ಇಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಅನ್ನೋಕ್ಕೋಸ್ಕರ ಈ ಪಾಯಿಂಟ್ನ ನಾನು ಎಂಫಸೈಸ್ ಮಾಡಿರೋದು. ಆ್ಯಂಡ್ ದೆನ್ ನ್ಯೂಕ್ಲಿಯರ್ ಆರ್ಮ್ಸ್ ರೇಸ್ ಇಸ್ ಔಟ್ ಆಫ್ ದ ಕಂಟ್ರೋಲ್ ಆಫ್ ಪೊಲಿಟಿಕಲ್ ಹೆಡ್. ಸಮ್ ನೇಷನ್ಸ್ ಅಡ್ವೊಕೇಟ್ ಯೂನಿಲ್ಯಾಟ್ರಲ್ ಡಿಸ್ಆರ್ಮಮೆಂಟ್ ಟು ಬ್ರೇಕ್ ದ ಸೈಕಲ್. ಆಯಿತಾ? ಈಗ ನ್ಯೂಕ್ಲಿಯರ್ ಆರ್ಮ್ಸ್ ರೇಸ್ ಅಥವಾ ಈವನ್ ಫಾರ್ ದಟ್ ಮ್ಯಾಟರ್ ಎನಿ ಆರ್ಮ್ಸ್ ರೇಸ್, ಪಾಲಿಟಿಷಿಯನ್ಸ್ ಅಥವಾ ಪೊಲಿಟಿಕಲ್ ಹೆಡ್ಸ್ ಯಾರಿರ್ತಾರೆ ಅವ್ರು ಕುತ್ಕೊಂಡು ಒಂದು ಕಡೆ ನೆಗೋಷಿಯೇಟ್ ಮಾಡಬಹುದು, ಒಂದು ಕಾನ್ಫರೆನ್ಸಲ್ಲಿ ಡಿಸ್ಆರ್ಮಮೆಂಟ್ ಟ್ರೀಟೀಸ್ ಅಂತ ಮಾಡಬಹುದು. ಬಟ್ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಆಯಿತಾ? ಬೇರೆ ಬೇರೆ ಫ್ಯಾಕ್ಟರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಓಕೆ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ಪಾಯಿಂಟಲ್ಲಿ ನಾನು ನಿಮ್ಗೆ ಇಲಾಬರೇಟ್ ಮಾಡ್ತೀನಿ. ಸೊ ಈಗ ಇಲ್ಲಿ ಡಿಸ್ಆರ್ಮಮೆಂಟ್ ಇಶ್ಯೂ ಅನ್ನೋದು, ಆಯಿತಾ, ಇಟ್ ಇಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಇಶ್ಯೂ. ಅದನ್ನು ಮೀರಿದಂತಹ ಹಲವಾರು ನೆಕ್ಸಸ್ ಅದರಲ್ಲಿರುತ್ತೆ. ಆ್ಯಂಡ್ ದೆನ್ ಕೆಲವು ರಾಷ್ಟ್ರಗಳೇನು ಹೇಳುತ್ತೆ, ಈ ಡಿಸ್ಆರ್ಮಮೆಂಟ್ನ ತಡೆಯೋದಕ್ಕಿರೋ ಒಂದೇ ಮಾರ್ಗ ಏನು ಅಂದರೆ ಯೂನಿಲ್ಯಾಟ್ರಲಿ ವಾಲಂಟರಿಯಾಗಿ ಯು ಶುಡ್ ಗೆಟ್ ಇನ್ ಟು ಡಿಸ್ಆರ್ಮಮೆಂಟ್. ಆಯಿತಾ? ಯು ಶುಡ್ ಟೇಕ್ ಅಪ್ ಡಿಸ್ಆರ್ಮಮೆಂಟ್ ಮೆಷರ್ಸ್. ನಾನು ಟೆಸ್ಟ್ಗಳನ್ನ ಮಾಡೋದಿಲ್ಲ, ಓಕೆ, ನಾನು ಪೈಪೋಟಿಯನ್ನು ಮಾಡೋದಿಲ್ಲ ಅಂತ ರಾಷ್ಟ್ರಗಳು ವಾಲಂಟರಿಯಾಗಿ ನನ್ನ ನ್ಯೂಕ್ಲಿಯರ್ ಆರ್ಸೆನಲ್ಸ್ನ ಇಷ್ಟು ಕಡಿತಗೊಳಿಸ್ತಾ ಇದ್ದೀನಿ ಅಂತ ವಾಲಂಟರಿಯಾಗಿ ಮಾಡ್ಕೊಳ್ಳೋದು ಒಂದೇ ಉದ್ದೇಶ, ಒಂದು ಪರಿಹಾರ ಅಂತ ಕೆಲವು ರಾಷ್ಟ್ರಗಳು ಹೇಳ್ತಿವೆ. ಆ್ಯಂಡ್ ದೆನ್ ಡಿಸ್ಆರ್ಮಮೆಂಟ್ ಪ್ರಪೋಸಲ್ಸ್ ಟ್ರೀಟ್ ಸಿಂಪ್ಟಮ್ಸ್ ಆಫ್ ಅ ಪ್ರಾಬ್ಲಮ್ ರಾದರ್ ದ್ಯಾನ್ ಇಟ್ಸ್ ಕಾಸಸ್. ಓಕೆ, ಸೊ ಈಗ ಏನು ಹೇಳುತ್ತೆ, ಶಸ್ತ್ರಾಸ್ತ್ರಗಳ ಲಿಮಿಟೇಷನ್, ರಿಡಕ್ಷನ್ ಅಂತೆಲ್ಲ ಹೇಳುತ್ತೆ. ವಾಟ್ ಅಬೌಟ್ ಇಟ್ಸ್ ಪ್ರೊಡಕ್ಷನ್? ಆಯಿತಾ? ಶಸ್ತ್ರಾಸ್ತ್ರಗಳು ತಯಾರಾದರೆ ತಾನೇ ಅದು ಬಳಸೋದಕ್ಕೆ ಸಾಧ್ಯ. ಸೊ ಅದರ ಪ್ರೊಡಕ್ಷನನ್ನೇ ನೀವು ತಡೆದ್ರೆ, ಆಯಿತಾ, ಆಗ ನೀವು ಆಟೋಮೆಟಿಕ್ಕಾಗಿ ಅದರ ಪ್ರಾಲಿಫರೇಷನನ್ನು ತಡಿಬಹುದಾಗಿರುತ್ತೆ. ಓಕೆ, ಸೊ ಸಿಂಪ್ಟಮ್ಸ್, ಒಂದು ಕಾಯಿಲೆಯ ಗುಣಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಡೋದಲ್ಲ, ಆ ಕಾಯಿಲೆಯ ಕಾರಣ, ಮೂಲವನ್ನು ಹುಡುಕಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕಿರುತ್ತೆ ಅನ್ನೋ ಥರ ಡಿಸ್ಆರ್ಮಮೆಂಟ್ ಪ್ರಾರಂಭ ಆಗೋದೇ ಆ ಪರ್ಟಿಕ್ಯುಲರ್ ಫೋರ್ಸಸ್, ಒಂದು ನೆಕ್ಸಸ್ಸಿಂದ, ಮತ್ತು ಪ್ರೊಡಕ್ಷನ್ ಆಫ್ ಆರ್ಮಮೆಂಟ್ಸ್ ಆಗೋದ್ರಿಂದ ಅಲ್ವಾ ಪೈಪೋಟಿ ಎಲ್ಲ ನಡೆಯೋದು ಆಮೇಲಿನ ಕತೆ. ಬಟ್ ಇನಿಷಿಯಲ್ ಸ್ಟೇಜಸಲ್ಲಿ ಅದಕ್ಕೆ ಕಡಿವಾಣ ಹಾಕಬೇಕಿರುತ್ತೆ ಅಂತ ಇವ್ರು ಹೇಳ್ತಿರೋದು. ಇದೊಂದು ಇಶ್ಯೂ. ಆ್ಯಂಡ್ ದೆನ್ ಫೋರ್ತ್ ಪಾಯಿಂಟ್ ಇಸ್ ಡಿಫಿಕಲ್ಟಿ ಇನ್ ವೆರಿಫೈಯಿಂಗ್ ಡಿಸ್ಆರ್ಮಮೆಂಟ್ ಅಗ್ರಿಮೆಂಟ್ಸ್ ಬಿಕಾಸ್ ದೇರ್ ಇಸ್ ಆಬ್ಸೆನ್ಸ್ ಆಫ್ ರಿಲಯಬಲ್ ಇನ್ಫಾರ್ಮೇಷನ್ ಆ್ಯಂಡ್ ರಿಲಯಬಲ್ ವೆರಿಫೈಯಿಂಗ್ ಮೆಕ್ಯಾನಿಸಮ್ಸ್. ಆಯಿತಾ? ಸೊ ಈಗ ನೀವು ಡಿಸ್ಆರ್ಮಮೆಂಟ್ ಅಗ್ರಿಮೆಂಟ್ಗೆ ಸೈನ್ ಏನೋ ಮಾಡ್ತೀರಾ, ಆಯಿತಾ, ಬಟ್ ನೀವೀಗ ಹೇಳ್ತೀರಾ ನನ್ನ 15 to 20 ನ್ಯೂಕ್ಲಿಯರ್ ಆರ್ಸೆನಲ್ಸ್ನ ನಾನು ಕಡಿತಗೊಳಿಸಿದ್ದೀನಿ, ನಾನು ಇಷ್ಟು ಮಿಸೈಲ್ಸನ್ನು ನಾನು ಡಿಸ್ಮ್ಯಾಂಟಲ್ ಮಾಡಿದ್ದೀನಿ ಅಂತ ನೀವು ಹೇಳ್ತೀರಾ. ಬಟ್ ಆ ಮಾಹಿತಿ ನಂಬಲಾರ್ಹವಾದ ಮಾಹಿತಿ ಅಂತ ಏನು ಸಾಕ್ಷಿ ಇದೆ? ವಾಟ್ ಇಸ್ ದ ವೆರಿಫೈಯಿಂಗ್ ಮೆಕ್ಯಾನಿಸಮ್? ಆಯಿತಾ? ಒಂದು ದೇಶ ಇವಾಗ ಹೇಳುತ್ತೆ, ಅದನ್ನೆಲ್ಲರೂ ನಂಬಬೇಕಿರುತ್ತೆ. ದರ್ ಇಸ್ ನೋ ರಿಲಯಬಲ್ ಇನ್ಫಾರ್ಮೇಷನ್ ಆನ್ ದ್ಯಾಟ್. ಆ್ಯಂಡ್ ಆಲ್ಸೋ ಈ ವೆರಿಫೈಯಿಂಗ್ ಮೆಕ್ಯಾನಿಸಮ್ಸ್ ಏನಿವೆ, ನೀವು ಹೇಳ್ಬೋದು IAEA ಇದೆ, ಆಯಿತಾ, ಇಂಟರ್ನ್ಯಾಷನಲ್ ಅಟಮಿಕ್ ಎನರ್ಜಿ ಏಜೆನ್ಸಿ, ಯುನೈಟೆಡ್ ನೇಷನ್ಸ್ದು ಇದೆ. ಬಟ್ ಹೌ ಫಾರ್ ಇಸ್ ಇಟ್ ಬೀನ್ ಸಕ್ಸಸ್ಫುಲ್ ಅನ್ನೋದು ಒಂದು ಪ್ರಶ್ನೆ ಆಗಿರುತ್ತೆ. ಆಯಿತಾ? ಸೊ ವೆರಿಫೈಯಬಲ್ ಮೆಕ್ಯಾನಿಸಮ್ ಇಸ್ ಅ ಪ್ರಾಬ್ಲಮ್. ಮತ್ತು ಇನ್ನೂ ಕೆಲವು ಇಶ್ಯೂಸ್ ನೋಡ್ತಾ ಹೋಗೋದಾದರೆ, ಡಿಫ್ರೆನ್ಸ್ ಬಿಟ್ವೀನ್ ಕಮಿಟ್ಮೆಂಟ್ಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್. ಓಕೆ, ಸೊ ಈಗ ಹಲವಾರು ಟ್ರೀಟೀಸ್ ಆ್ಯಂಡ್ ಕನ್ವೆನ್ಷನ್ಸ್ ಇವೆ ರಿಲೇಟೆಡ್ ಟು ಡಿಸ್ಆರ್ಮಮೆಂಟ್. ನಾನು ಹಿಂದಿನ ಸೆಷನಲ್ಲಿ ಅದನ್ನು ಇಲಾಬರೇಟ್ ಮಾಡಿದ್ದೆ. ಅದರಲ್ಲಿ ರಾಷ್ಟ್ರಗಳೇನೋ ಸಹಿಯನ್ನು ಹಾಕತ್ತೆ, ದೇ ಕಮಿಟ್ ಟು
ಇಂಪ್ಲಿಮೆಂಟ್ ದ ಕಂಡೀಷನ್ಸ್ ಆಫ್ ದ ಟ್ರೀಟಿ. ಆದರೆ ಎಷ್ಟರ ಮಟ್ಟಿಗೆ ಹ್ಯಾವ್ ದೇ ಬಿನ್ ಸಕ್ಸಸ್ಫುಲ್ ಇನ್ ಇಂಪ್ಲಿಮೆಂಟಿಂಗ್ ಇಟ್ ಇಸ್ ಅ ಕ್ವೆಶ್ಚನ್, ಆಯಿತಾ. ಆ್ಯಂಡ್ ದೆನ್ ಹ್ಯೂಮನ್ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಶುಡ್ ಬಿ ಕನ್ಸಿಡರ್ಡ್ ಇನ್ ದ ಸೆನ್ಸ್, ಈ ನ್ಯೂಕ್ಲಿಯರ್ ವೆಪನ್ಸಿಂದ ಅಥವಾ ಬೇರೆ ವೆಪನ್ಸಿಂದ, ಕೆಮಿಕಲ್ ವೆಪನ್ಸಿಂದ ಆಗುವಂತಹ ಹಾರ್ಮ್ಫುಲ್ ಎಫೆಕ್ಟ್ಸ್ ಏನಿರುತ್ತಲ್ವ, ಬೇಸಿಕಲಿ ಹೆಲ್ತ್ ಹಜಾರ್ಡ್ಸ್ ಎಟ್ಸೆಟ್ರಾ, ಅದರ ಮೇಲೆ ಒಂದು ನಿಗಾವನ್ನು ವಹಿಸಬೇಕಿರುತ್ತೆ. ಅದೊಂದು ಇಂಪಾರ್ಟೆಂಟ್ ಇಶ್ಯೂ ಆಗಿರುತ್ತೆ. ಆ್ಯಂಡ್ ದೆನ್ ಡೆವಲಪ್ಮೆಂಟ್, ಪ್ರೊಡಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಆರ್ಮಮೆಂಟ್ಸ್ ಕಾಸ್ಟ್ ಆರ್ ಹೈ. ದೀಸ್ ಕುಡ್ ಬಿ ಯೂಸ್ಡ್ ಫಾರ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅಲ್ವಾ. ಸಹಜವಾಗಿ ನೀವು ಶಸ್ತ್ರಾಸ್ತ್ರಗಳನ್ನ ತಯಾರಿ, ಬಳಕೆ ಮತ್ತು ಆ ಶಸ್ತ್ರಾಸ್ತ್ರಗಳನ್ನು ಮೇಂಟೆನೆನ್ಸ್ ಚಾರ್ಜಸ್ ಏನಿರುತ್ತೆ ತುಂಬ ಜಾಸ್ತಿ ಇರುತ್ತೆ. ಅದೇ ಹಣವನ್ನು ನೀವು ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಡೈವರ್ಟ್ ಮಾಡಬಹುದಾಗಿತ್ತು, ರೈಟ್. ಸೊ ಅದು ಒಂದು ಇಂಪಾರ್ಟೆಂಟ್ ಇಶ್ಯೂ. ಹಿಯರ್ ಇಟ್ ಕಮ್ಸ್ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಡೈವರ್ಟ್ ಡಿಸ್ಆರ್ಮಮೆಂಟ್ ಇನಿಷಿಯೇಟಿವ್ಸ್. ಸೊ ಶಸ್ತ್ರಾಸ್ತ್ರಗಳನ್ನ ತಯಾರಿಸುವಂತಹ ಕಂಪನಿಗಳು, ಆಯಿತಾ, ಮತ್ತು ಪ್ರತಿ ರಾಷ್ಟ್ರದ ಮಿಲಿಟರಿ ಪಡೆಗಳ ಮುಖ್ಯಸ್ಥರಿರಬಹುದು, ಇವರ ಮಧ್ಯೆ ಒಂದು ನೆಕ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಇವರೇನು ಮಾಡ್ತಾರೆ, ರಾಷ್ಟ್ರಗಳ ಮಧ್ಯೆ ಯುದ್ಧವನ್ನು ಇವರು ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇರಾನ್ ಇರಾಕ್ ಮಧ್ಯೆ ಯುದ್ಧ ನಡೆದ್ರೆ ಯಾವುದೋ ಒಂದು ದೇಶಕ್ಕೆ ಶಸ್ತ್ರಾಸ್ತ್ರಗಳ ಪೂರೈಕೆ ಯಾವ ದೇಶ ಮಾಡ್ತಾ ಇರುತ್ತೋ ಆ ದೇಶಕ್ಕೆ ಅದು ಇನ್ಕಮ್ ಜನರೇಟಿಂಗ್ ಒಂದು ಆ್ಯಕ್ಟಿವಿಟಿ. ಓಕೆ, ಸೊ ಸತತವಾಗಿ ಅಲ್ಲೇನೋ ಒಂದು ನಡೀತಾ ಇರಲಿ. ಓಕೆ, ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ರಷ್ಯಾ ಮಧ್ಯೆ ಏನೋ ಮನಸ್ತಾಪ ಇರುತ್ತೆ, ಅಲ್ಲಿ ಮನಸ್ತಾಪಗಳನ್ನ ಅವ್ರು ಕಡಿತ ಮಾಡಿ ಡಿಸಾರ್ಮಮೆಂಟ್ ಕಡೆ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಯಾವುದೋ ಒಂದು ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ವರ್ಕ್ ಆಗುತ್ತೆ ಆ್ಯಂಡ್ ಡಿಸಾರ್ಮಮೆಂಟ್ ಇನಿಷಿಯೇಟಿವ್ಸ್ ಕಾಲಕ್ರಮೇಣ ಹಾಗೆ ನಶಿಸಿ ಹೋಗುತ್ತೆ ಅಥವಾ ಅದರ ಪ್ರಭಾವ ಕಡಿಮೆ ಆಗುತ್ತೆ. ಆ್ಯಂಡ್ ದೆನ್ ಈ ಶಸ್ತ್ರಾಸ್ತ್ರಗಳ ಪೈಪೋಟಿ ಇರುತ್ತಲ್ವ, ಅದರ ಪರಿಣಾಮ ಇಟ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ದಿ ಎನ್ವೈರನ್ಮೆಂಟ್, ಆಯಿತಾ. ಎಮಿಷನ್ಸ್, ಈಗ ಕಾರ್ಬನ್ ಡೈಆಕ್ಸೈಡ್ ಜನರಲ್ ಆಗಿ ಬರುವಂಥ ಎಮಿಷನ್ ಆದರೆ ಅದನ್ನು ಮೀರಿ ನಿಮಗೆ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಬೇರೆ ಸಲ್ಫರ್ ಡೈಆಕ್ಸೈಡ್ಸ್, ನೈಟ್ರೋಜನ್ ಆಕ್ಸೈಡ್ಸ್, ಈ ಎಲ್ಲ ಎಮಿಷನ್ಸ್ ಏನು ಬರುತ್ತೆ, ದೇ ಆರ್ ನಾಟ್ ಗುಡ್ ಫಾರ್ ದಿ ಹೆಲ್ತ್. ಎಕಲಾಜಿಕಲ್ ಬೇರಿಂಗ್ಸ್ ಕೂಡ ಅದಿರುತ್ತೆ. ಆ್ಯಂಡ್ ದೆನ್ ಪೋಸ್ಟ್ ಕಾನ್ಫ್ಲಿಕ್ಟ್ ಕಂಟಿನ್ಯೂಯೇಷನ್. ಫಾರ್ ಎಕ್ಸಾಂಪಲ್ ಹಿರೋಶಿಮಾ ನಾಗಸಾಕಿನಲ್ಲಿ ಆದಂತಹ ಏನು ಬ್ಲಾಸ್ಟ್ ಅಥವಾ ನ್ಯೂಕ್ಲಿಯರ್ ಬ್ಲಾಸ್ಟ್ ಅಥವಾ ಏನು ನ್ಯೂಕ್ಲಿಯರ್ ಟೆಸ್ಟ್ ಅಥವಾ ಅದೇನು ಬಾಂಬ್ಸ್ ಏನು ಹಾಕಿದ್ರೋ ಅದರ ಪರಿಣಾಮಗಳು ಇವತ್ತು ಸಹ ಅಲ್ಲಿಯ ಲೋಕಲ್ ಎನ್ವೈರನ್ಮೆಂಟ್ ಮೇಲಿದೆ ಅಂತ ಹಲವಾರು ಸ್ಟಡೀಸ್ ಹೇಳುತ್ತೆ. ಸೊ ಇಲ್ಲಿಗ ಹೆಲ್ತ್ ಹಜಾರ್ಡ್ಸ್ ಆಗಲೇ ಒಂದು ಸ್ವಲ್ಪ ರೆಫರೆನ್ಸ್ ಕೊಟ್ಟ ಹಾಗೆ ಯಾವ್ಯಾವ ರೀತಿಯ ಹೆಲ್ತ್ ಹಜಾರ್ಡ್ಸ್ ಅಸೋಸಿಯೇಟ್ ಆಗಿರುತ್ತೆ ಆರ್ಮ್ಸ್ ರೇಸ್ ಜೊತೆ ಅಂತ ನೋಡೋದಾದರೆ, ಇಂಜುರೀಸ್, ಆಯಿತಾ. ಸೊ ಇಂಜುರೀಸ್, ಮೆಂಟಲ್ ಇಂಜುರೀಸ್ ಇರಬಹುದು ಅಥವಾ ಫಿಸಿಕಲ್ ಇಂಜುರೀಸ್ ಇರಬಹುದು, ಇರ್ರಿಪೇರೆಬಲ್ ಇರಬಹುದು, ಮತ್ತು ನೀವು ಅದನ್ನು ಜೋಡ್ಸೋಕ್ಕಾಗದೇ ಇರುವಂತಹ ಗಾಯಗಳಾಗಿರಬಹುದು, ಮ್ಯಾಲ್ನ್ಯೂಟ್ರಿಷನ್. ಓಕೆ, ಸೊ ಮಕ್ಕಳು ತಂದೆ ತಾಯಿಯಿಂದ ಬೇರ್ಪಡುವಂತಹ, ಇವಾಗ ಎಲ್ಲೋ ಒಂದು ಕಡೆ ಅಟಮಿಕ್ ಬಾಂಬ್ ಅಥವಾ ನೀವು ಒಂದು ಕೆಮಿಕಲ್ ಬಾಂಬ್ ಹಾಕಿದ್ರು ಅಂತ ಇಟ್ಕೊಳ್ಳಿ, ತಂದೆ ತಾಯಿಯಿಂದ ಮಕ್ಕಳು ಬೇರ್ಪಡ್ತಾರೆ, ಆಯಿತಾ. ಆಗ ಮಕ್ಕಳ ಪಾಲನೆ ಪೋಷಣೆಗೆ ಹೊಡೆತ ಬೀಳುತ್ತೆ ಅಥವಾ ಅವರಿಗೆ ಸರಿಯಾದ ಆಹಾರ ಎಲ್ಲ ಸಿಗೋದಿಲ್ಲ. ಯುದ್ಧ ಪರಿಸರ ಏನಿರುತ್ತೆ, ಯುದ್ಧದ ಒಂದು ಕ್ಷೇತ್ರ ಏನಿರುತ್ತೆ ಅಲ್ಲಿ ಆಹಾರದ ಸರಬರಾಜಾಗೋದಿಲ್ಲ. ಈ ಥರ ಯುದ್ಧ ಅಂತ ಬಂದಾಗ ಅಥವಾ ಆರ್ಮಮೆಂಟ್ಸ್ ಇಂದಾಗಿ ಏನು ಯುದ್ಧ ಟ್ರಿಗರ್ ಆಗುತ್ತೆ, ಅದು ಇಟ್ ಗೋಸ್ ಆನ್ ಫಾರ್ ಮಂತ್ಸ್ ಆಲ್ಸೋ, ಆಯಿತಾ. ಇಷ್ಟು ದಿನವೇ ಮುಗಿಯುತ್ತೆ ಅಂತ ಹೇಳಕ್ಕೆ ಬರಲ್ಲ. ನೀವು ಫಾರ್ ಎಕ್ಸಾಂಪಲ್ ನಿಮ್ಮ ಮಹಾಯುದ್ಧ ಅಂತ ನೀವು ನೋಡಿದಾಗ ವರ್ಲ್ಡ್ ವಾರ್ 1 ಅಂತ ನೋಡಿದ್ರೆ 1914ಇಂದ 1918, ಸೆಕೆಂಡ್ ವರ್ಲ್ಡ್ ವಾರ್ 1939ಇಂದ 1945. ಸೊ ಅಷ್ಟು ಡ್ಯೂರೇಷನ್ವರೆಗೂ ನಡೀತಾ ಇತ್ತು. ಸೊ ಯುದ್ಧ ಚಿಕ್ಕದಾಗಿ ಬೇಗ ಬೇಗ ನಡೆಯುತ್ತೆ ಅಂತ ಹೇಳಕ್ಕೆ ಬರಲ್ಲ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಅವ್ರಿಗೆ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಉಂಟಾಗಬಹುದು. ಮತ್ತು ಕಮ್ಯುನಿಕೇಬಲ್ ಡಿಸೀಸಸ್, ಆಯಿತಾ, ಈ ಸೋಂಕುಗಳು ಹರಡುತ್ತೆ, ಆಯಿತಾ. ಆ ಯುದ್ಧ ಪರಿಸರದಲ್ಲಿ ನೀರಿನ ಸಮಸ್ಯೆ ಇರಬಹುದು ಅಥವಾ ಚರಂಡಿ ಈ ಥರ ಸ್ಟ್ಯಾಗ್ನೆಂಟ್ ವಾಟರ್ ಇರೋದರಿಂದ ಅಥವಾ ಅಲ್ಲಿ ಬೇರೆ ರೀತಿಯ ಕ್ರಿಮಿಕೀಟಗಳು ಹೇರಳವಾಗಿ ಹರಡೋದ್ರಿಂದ ಕಮ್ಯುನಿಕೇಬಲ್ ಡಿಸೀಸಸ್ ಹರಡುತ್ತೆ. ಮತ್ತು ಸ್ಟ್ರೆಸ್ ಉಂಟಾಗುತ್ತೆ, ಆಯಿತಾ. ಈ ಮಿಲಿಟರಿ ಪಡೆಗಳಲ್ಲಿ ಇರುವಂತಹ ಈ ಸೈನಿಕರು ಯಾರಿದ್ದಾರೆ ಅವ್ರ ಮೇಲೂ ಸ್ಟ್ರೆಸ್ಸು, ಸರ್ಕಾರದ ಮೇಲೂ ಸ್ಟ್ರೆಸ್ಸು, ಆ್ಯಂಡ್ ಆ ದೇಶದ ಜನರ ಮೇಲೂ ಒಂದು ರೀತಿಯ ಸ್ಟ್ರೆಸ್ಸನ್ನು ಇದು ಮೂಡಿಸುತ್ತೆ. ಆ್ಯಂಡ್ ದೆನ್ ಪಬ್ಲಿಕ್ ಹೆಲ್ತ್ ಕಾರ್ಯಕ್ರಮಗಳನ್ನೆಲ್ಲ ಇದು ಕಡಿತ ಮಾಡುತ್ತೆ. ಓಕೆ, ಸೊ ಈ ರೀತಿ ನಡೀತಾ ಇದ್ದಾಗ ಎಲ್ಲ ಅಮೌಂಟ್ ಏನಿರುತ್ತೆ ಅಲ್ವಾ, ಇನ್ಕಮ್ ಏನಿರುತ್ತೆ ಅಥವಾ ರೆವೆನ್ಯೂ ಏನಿರುತ್ತೆ ಅದನ್ನೆಲ್ಲ ಯುದ್ಧದ ಕಡೆಗೇ ಡೈವರ್ಟ್ ಮಾಡ್ತಾ ಹೋಗುತ್ತೆ ರಾಷ್ಟ್ರಗಳು. ಓಕೆ, ಆ್ಯಂಡ್ ದೆನ್ ನ್ಯಾಷನಲ್ ಇಂಟ್ರೆಸ್ಟ್ ಮ್ಯಾಟರ್ ಬಿಕಾಸ್ ದೇರ್ ಹಾರ್ಡ್ ಪವರ್ ಸ್ಟೇಟಸ್ ಇಸ್ ಇಂಪಾರ್ಟೆಂಟ್ ಫಾರ್ ನೇಷನ್ಸ್, ಆಯಿತಾ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಒಂದು ಪ್ರಮುಖ ಮಿಲಿಟರಿ ಪವರ್ ಅಂತ ಗುರುತಿಸ್ಕೋಬೇಕು.
ಈ ಕಾರಣದಿಂದಾಗಿ ನನ್ನ ರಾಷ್ಟ್ರೀಯ ಹಿತಾಸಕ್ತಿ ಏನು ಹೇಳುತ್ತೆ, ಈ ಮಲ್ಟಿಪೋಲಾರ್ ವರ್ಲ್ಡ್ ಆರ್ಡರ್, ಬಹುಧ್ರುವೀಕೃತ ವ್ಯವಸ್ಥೆನಲ್ಲಿ ನಾನು ಯಾರಿಗೂ ಕಮ್ಮಿ ಇಲ್ಲ. ಓಕೆ, ನಾನು ಪವರ್ಫುಲ್ ಆಗಬೇಕು, ನಾನು ನೇವಲ್ ಫೋರ್ಸ್ ಅಂತ ಗುರುತಿಸ್ಕೋಬೇಕು, ನಾನು ಆರ್ಮಿ ವರ್ಲ್ಡಲ್ಲಿ ಬೆಸ್ಟ್ ಆರ್ಮಿ ಅಂತ ಗುರುತಿಸ್ಕೋಬೇಕು. ಓಕೆ, ನನ್ನ ಏರ್ ಫೋರ್ಸ್ನಲ್ಲಿ ಜಾಸ್ತಿ ಟ್ರೈನ್ಡ್ ಪರ್ಸನಲ್ ಇದ್ದಾರೆ, ನನ್ನ ಏರ್ ಫೋರ್ಸ್ನಲ್ಲಿ ಬೆಸ್ಟ್ ಆಫ್ ಬೆಸ್ಟ್ ಇದು ಏನಂತಾರೆ ಯುದ್ಧ ನೌಕೆಗಳಿವೆ ಅನ್ನೋದನ್ನು ನಾನು ಹೇಳ್ಕೊಂಡು ಬರಬೇಕು. ಇಟ್ ಈಸ್ ಅ ಮ್ಯಾಟರ್ ಆಫ್ ಪ್ರೈಡ್. ಓಕೆ, ಅದರಿಂದನೇ ನಾನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರೆಕಗ್ನಿಷನನ್ನು ಪಡಿತೀನಿ ಅನ್ನೋದು ರಾಷ್ಟ್ರಗಳ ಒಂದು ಪರಿಸ್ಥಿತಿ ಇದೆ ಇವತ್ತು, ಮಾನಸಿಕ ಪರಿಸ್ಥಿತಿ. ಹಾಗಾಗಿ ನ್ಯಾಷನಲ್ ಇಂಟ್ರೆಸ್ಟ್ ಆಧಾರದ ಮೇಲೆ ದೇ ವಾಂಟ್ ಟು ಅಟೇನ್ ದಟ್ ಹಾರ್ಡ್ ಪವರ್ ಸ್ಟೇಟಸ್. ಸೊ ನೋಬಡಿ ಈಸ್ ವಿಲ್ಲಿಂಗ್ ಟು ಗಿವ್ ಅಪ್ ವೆಪನ್ಸ್. ಡಿಸಾರ್ಮಮೆಂಟನ್ನು ನೈಜವಾಗಿ ನೀವು ನೋಡೋದಾದರೆ ವಾಸ್ತವವಾಗಿ ಯಾರೂ ಸಹ ಪಾಲಿಸ್ತಾ ಇಲ್ಲ. ಆ್ಯಂಡ್ ದೆನ್ ವೆರಿಡ್ ಥ್ರೆಟ್ ಪರ್ಸೆಪ್ಷನ್, ಮಲ್ಟಿಪೋಲಾರ್ ಎಸಿಮೆಟ್ರಿಕಲ್ ವರ್ಲ್ಡ್ ಆರ್ಡರ್, ಫಿಯರ್ ಆಫ್ ಡಿಸ್ಟೆಬಿಲೈಸಿಂಗ್ ದ ಮಿಲಿಟರಿ ಸ್ಟ್ರಾಟಜಿಕ್ ಬ್ಯಾಲೆನ್ಸ್. ಆಯಿತಾ? ಸೊ ಇಲ್ಲಿವಾಗ ಒಂದು ಮಲ್ಟಿಪೋಲಾರ್ ವರ್ಲ್ಡ್ ಆರ್ಡರ್ ಇದೆ. ಓಕೆ, ಸಮ್ ಕಂಟ್ರೀಸ್ ಆರ್ ಪವರ್ಫುಲ್, ಸಮ್ ಆರ್ ನಾಟ್ ಸೊ ಪವರ್ಫುಲ್, ಸಮ್ ಆರ್ ಎಮರ್ಜಿಂಗ್ ಇಕಾನಮೀಸ್, ಸಮ್ ಆರ್ ಮಿಡಲ್ ಇಕಾನಮೀಸ್, ಸಮ್ ಆರ್ ಮಿಡಲ್ ಪವರ್ಸ್. ಈ ಥರ ಎಲ್ಲ ಬೇರೆ ಬೇರೆ ರೀತಿಯ ಪರ್ಮಿಟೇಷನ್ ಕಾಂಬಿನೇಷನ್ ಎಕ್ಸಿಸ್ಟ್ ಬಿಟ್ವೀನ್ ನೇಷನ್ಸ್. ಆಯಿತಾ? ಕೆಲವು ಪವರ್ಫುಲ್ ನೇಷನ್ಸ್ ಮಧ್ಯೆ ಬಾಂಡಿಂಗ್ ಇರುತ್ತೆ. ಓಕೆ, ಒಂದು ಪವರ್ಫುಲ್ ಆ್ಯಂಡ್ ಲೆಸ್ ಪವರ್ಫುಲ್ ಕಂಟ್ರಿ ಮಧ್ಯೆ ಏನೋ ಒಂದು ಒಪ್ಪಂದ ಇರುತ್ತೆ. ಮಿಡಲ್ ಎಕಾನಮಿ ಕಂಟ್ರಿ ಆ್ಯಂಡ್ ಪವರ್ಫುಲ್ ಕಂಟ್ರಿ ಜೊತೆ ಈ ಥರ ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಇರುತ್ತೆ. ಸೊ ಇದರಿಂದ ಏನಂತಾರೆ, ಡಿಸಾರ್ಮಮೆಂಟಿಂದಾಗಿ ಈ ರೀತಿಯ ಒಂದು ಮಿಲಿಟರಿ ಸ್ಟ್ರಾಟಜಿಕ್ ಬ್ಯಾಲೆನ್ಸ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಏರುಪೇರು ಆಗೋ ಒಂದು ಲಕ್ಷಣ. ಓಕೆ, ಹಾಗಾಗಿ ಅದೊಂಥರ ಅಭದ್ರತೆಯನ್ನು ಮೂಡಿಸುತ್ತೆ ಅಂತ ಒಂದು ದೃಷ್ಟಿಕೋನದಿಂದ ಹಲವಾರು ರಾಷ್ಟ್ರಗಳು ಡಿಸಾರ್ಮಮೆಂಟನ್ನು ಸಪೋರ್ಟ್ ಮಾಡೋದಿಲ್ಲ. ಸೊ ನೋ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಟು ಎನ್ಶ್ಯೂರ್ ದಟ್ ದ ಪಾರ್ಟೀಸ್ ವಿಲ್ ನಾಟ್ ಮೂವ್ ಅವೇ ಫ್ರಮ್ ಆನರಿಂಗ್ ದೇರ್ ಕಮಿಟ್ಮೆಂಟ್ಸ್ ಇಸ್ ದ ನೆಕ್ಸ್ಟ್ ಪಾಯಿಂಟ್. ಸೊ ಈಗ ನೋಡಿ, ಲಿಸ್ಟ್ ಆಫ್ ಕನ್ವೆನ್ಷನ್ಸ್, ಟ್ರೀಟೀಸ್ ಎಲ್ಲ ನಾವು ನೋಡಿದ್ವಿ. ಸೊ ಅದರಲ್ಲಿ ಒಂದು ಕಂಟ್ರಿ ತನ್ನ ಕಮಿಟ್ಮೆಂಟನ್ನು ಮುಂದೆ ಇಡುತ್ತೆ. ಲೈಕ್ ನಾನು ಇಷ್ಟು ಶಸ್ತ್ರಾಸ್ತ್ರಗಳನ್ನ ಕಡಿತಗೊಳಿಸ್ತೀನಿ ಫಾರ್ ಎಕ್ಸಾಂಪಲ್ ಅಂತ ಹೇಳುತ್ತೆ ಅಂತ ಇಟ್ಕೊಳ್ಳಿ. ಅದನ್ನು ಮಾನಿಟರ್ ಮಾಡೋದಕ್ಕೆ ಯಾವ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಇದೆ? ಓಕೆ, ಹೌ ಫಾರ್ ಹ್ಯಾಸ್ ದ ಕಂಟ್ರಿ ಬೀನ್ ಏಬಲ್ ಟು ಕೀಪ್ ಅಪ್ ಟು ಇಟ್ಸ್ ಕಮಿಟ್ಮೆಂಟ್? ಅದನ್ನು ಚೆಕ್ ಮಾಡೋದಕ್ಕೆ ಯಾವ ಕಮಿಟ್ಮೆಂಟ್ನ ಚೆಕ್ ಮಾಡೋದಕ್ಕೆ ಯಾವ ಇನ್ಸ್ಟಿಟ್ಯೂಷನ್ ಇದೆ? ಆ್ಯಂಡ್ ಆ ಇನ್ಸ್ಟಿಟ್ಯೂಷನ್ ಇದ್ದು ಅಕಸ್ಮಾತ್ ರಾಷ್ಟ್ರ ಹೇಳಿರುವ ಕಮಿಟ್ಮೆಂಟಿಗೆ ತಕ್ಕ ಹಾಗೆ ನಡ್ಕೊಂಡಿಲ್ಲ ಅಂದಾಗ ಅದಕ್ಕೆ ಪನಿಷ್ಮೆಂಟ್ ಕೊಡೋದಕ್ಕೋ ಅಥವಾ ಅದನ್ನು ಮತ್ತೆ ವೆರಿಫೈ ಮಾಡಿ ಮತ್ತೆ ಇನ್ನೊಂದು ಸತಿ ಅವ್ರನ್ನ ಇನ್ನೊಂದು ಸತಿ ಮಾಡೋ ಹಾಗೆ ಡಿಸಾರ್ಮಮೆಂಟಿಗೆ ಕಮಿಟ್ಮೆಂಟಿಗೆ ಸ್ಟಿಕ್ ಆನ್ ಆಗೋ ಹಾಗೆ ಮಾಡೋದಕ್ಕೆ ಏನು ಅರೇಂಜ್ಮೆಂಟ್ ಇದೆ? ಏನೂ ಇಲ್ಲ. ಓಕೆ, ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಆ್ಯಂಡ್ ದೆನ್ ಡಿಫ್ರೆಂಟ್ ಸ್ಟ್ರಾಟಜೀಸ್ ಬೈ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್, ಥ್ರೆಶೋಲ್ಡ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್, ನಾನ್ NPT ನ್ಯೂಕ್ಲಿಯರ್ ಸ್ಟೇಟ್ಸ್ ಅಂದರೆ ಇಂಡಿಯಾ, ಪಾಕಿಸ್ತಾನ್ ಆ್ಯಂಡ್ ಇಸ್ರೇಲ್, ಆ್ಯಂಡ್ ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್. ಈಗ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂದರೆ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ನ ಪ್ರಮುಖ 5 ರಾಷ್ಟ್ರಗಳಾದರೆ ಅದರ ಜೊತೆಯಲ್ಲಿ ನೀವು ಕೆಲವು ನ್ಯೂಕ್ಲಿಯರ್ ಥ್ರೆಶೋಲ್ಡ್ ಸ್ಟೇಟ್ಸ್ ಅಂತ ಬರುತ್ತೆ. ಥ್ರೆಶೋಲ್ಡ್ ಸ್ಟೇಟ್ಸ್ ಅಂದರೆ ಒಂದು ನ್ಯೂಕ್ಲಿಯರ್ ಲ್ಯಾಟೆನ್ಸಿ ಅಂತ ಹೇಳ್ತೀವಿ. ಇಟ್ ಇಸ್ ಅ ಕಂಡೀಷನ್ ವೆರ್ ಇನ್ ಅ ಕಂಟ್ರಿ ಪೊಸೆಸಿಂಗ್ ಟೆಕ್ನಾಲಜಿ ಟು ಕ್ವಿಕ್ಲಿ ಬಿಲ್ಡ್ ನ್ಯೂಕ್ಲಿಯರ್ ವೆಪನ್ಸ್ ವಿದೌಟ್ ಹ್ಯಾವಿಂಗ್ ಆ್ಯಕ್ಚುಲಿ ಯೆಟ್ ಡನ್ ಸೊ. ಓಕೆ, ಸೊ ಒಂದು ರೀತಿಯ ಲ್ಯಾಟೆನ್ಸಿಯನ್ನು ಅದು ಮೇಂಟೈನ್ ಮಾಡುವಂತಹ ಕೆಲವು ರಾಷ್ಟ್ರಗಳು. ಮತ್ತು ನಾನ್ NPT ನ್ಯೂಕ್ಲಿಯರ್ ಸ್ಟೇಟ್ಸ್ ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಇವೆ, ಬಟ್ ನಾವು NPT ಟ್ರೀಟಿಗೆ ಸೈನ್ ಮಾಡಿರೋದಿಲ್ಲ. ಆ್ಯಂಡ್ NPT ಟ್ರೀಟಿ ಗುರುತಿಸುತ್ತೆ ನಿಮ್ಮನ್ನು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಹೇಳಿ. ಸೊ ಆ ರೀತಿಯ 3 ಇಂಪಾರ್ಟೆಂಟ್ ಕಂಟ್ರೀಸ್ ನಮ್ಮ ದೇಶ, ಭಾರತ, ಪಾಕಿಸ್ತಾನ್, ಇಸ್ರೇಲ್. ಓಕೆ, ಆ್ಯಂಡ್ ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್. ಈಗ ಕೆಲವು ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ನಲ್ಲಿ ನಾನು ಇದನ್ನು ಯಾಕೆ ಇಲ್ಲಿ ಹಾಕಿದ್ದೀನಿ ಅಂದರೆ ನ್ಯೂಕ್ಲಿಯರ್ ವೆಪನ್ ಸ್ಟೇಟಸ್ ಇರೋದಿಲ್ಲ, ಬಟ್ ದೇ ಹ್ಯಾವ್ ನ್ಯೂಕ್ಲಿಯರ್ ವೆಪನ್ಸ್. ಫಾರ್ ಎಕ್ಸಾಂಪಲ್ ನಾರ್ತ್ ಕೊರಿಯಾ. ಆಯಿತಾ? ನಾರ್ತ್ ಕೊರಿಯಾನು ಅಷ್ಟೇ NPTಯಿಂದ 2003 ವಿತ್ಡ್ರಾ ಮಾಡಿಕೊಂಡು 6 ಬಾರಿ ನ್ಯೂಕ್ಲಿಯರ್ ಟೆಸ್ಟನ್ನು ಅದಾದ ನಂತರ ನಡೆಸಿದೆ. 2006ಇಂದ 17 ವಾಸ್ ದ ಲಾಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಕಂಡಕ್ಟೆಡ್ ಬೈ ನಾರ್ತ್ ಕೊರಿಯಾ. ಸೊ 6 ಬಾರಿ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದೆ. ಆಯಿತಾ? ಸಿರಿಯಾ, ಸೌತ್ ಸುಡಾನ್, ಆಯಿತಾ, ಮತ್ತು ಈ ಥರ ಹಲವಾರು ಈ ಕಮ್ಯುನಿಸ್ಟ್ ಮತ್ತು ಮಿಲಿಟರಿ ಆಡಳಿತ ಇರುವಂತಹ ರಾಷ್ಟ್ರಗಳು ಓಪನ್ ಆಗಿ ಅವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರುತ್ತೆ, ಬಟ್ ಅವ್ರು ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ, ಅಥವಾ ಅವರು ಏನಂತಾರೆ ಒಂದು ರೀತಿಯ ಅಡ್ವರ್ಸಿವ್ ಆ್ಯಕ್ಟಿವಿಟೀಸ್ನಲ್ಲಿ ಅದನ್ನ ಬಳಸೋದಕ್ಕೆ ಇಟ್ಕೊಂಡಿರ್ತಾರೆ. ಓಕೆ, ಸೊ ಹಾಗಾಗಿ ನೀವು ಈ ಡಿಸಾರ್ಮಮೆಂಟ್ ಅಂತ ಬಂದಾಗ ನೀವು ರಾಷ್ಟ್ರಗಳು ಯಾರ ಹತ್ರ ಯಾವ ಆರ್ಮಮೆಂಟ್ಸ್ ಇದೆ, ಯಾವುದನ್ನು ಕಡಿಮೆ ಮಾಡಬೇಕಿದೆ, ಅದೆಲ್ಲ ನಾವು ತಿಳ್ಕೊಳ್ಳೋದು ತುಂಬ ಇವೆಲ್ಲ ತುಂಬ ಸಂಕೀರ್ಣವಾದದ್ದು. ಒಂದು ರೀತಿಯ ಕಾಂಪ್ಲೆಕ್ಸ್ ಆದಂತಹ ಗುರುತಿಸುವಿಕೆನೇ ಕಾಂಪ್ಲೆಕ್ಸ್ ಆದಾಗ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಇನ್ನೆಷ್ಟು ಕಾಂಪ್ಲೆಕ್ಸ್ ಇರ್ಬೋದು ಯೋಚನೆ ಮಾಡಿ. ಆ್ಯಂಡ್ ದೆನ್ ವಾಟ್ ಅಬೌಟ್ ದ ನ್ಯೂಕ್ಲಿಯರ್ ಲ್ಯಾಬ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್? ಓಕೆ,
ಈಗ ನೀವು ಡಿಸಾರ್ಮಮೆಂಟ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಆಯಿತಾ. ಒಂದು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟು ನೀವು ಎಲೆಕ್ಟ್ರಿಸಿಟಿ ಪರ್ಪಸ್ಗೆ ಯೂಸ್ ಮಾಡಿ, ಪೀಸ್ಫುಲ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಅದರಿಂದ ಎಷ್ಟು ರೇಡಿಯೇಷನ್ಸ್ ಬರುತ್ತೆ, ಅದರ ಎಷ್ಟು ಹೆಲ್ತ್ ಹಜಾರ್ಡ್ಸನ್ನು ಕಾಸ್ ಮಾಡುತ್ತೆ ಗೊತ್ತಾ, ಎಕಲಾಜಿಕಲ್ ಪ್ರಾಬ್ಲಮ್ಸ್ ಎಷ್ಟು ಅದು ಕ್ರಿಯೇಟ್ ಮಾಡುತ್ತೆ ಅಂತ ಗೊತ್ತಾ. ಹಾಗಿದ್ದಾಗ ಇನ್ನು ಶಸ್ತ್ರಾಸ್ತ್ರಗಳಿಗೆ ಸಂಬಂಧಿಸಿದ ನ್ಯೂಕ್ಲಿಯರ್ ಲ್ಯಾಬ್ಸ್ ಇರುತ್ತೆ, ಅದಕ್ಕೆ ಸಂಬಂಧಿಸಿದ ಇನ್ಫ್ರಾಸ್ಟ್ರಕ್ಚರ್ ನೀವು ಎಲ್ಲಿ ಡಂಪ್ ಮಾಡ್ತೀರಾ? ಆಲ್ ಆಫ್ ಅ ಸಡನ್ ನೀವು ನ್ಯೂಕ್ಲಿಯರ್ ವೆಪನ್ಸ್ನೆಲ್ಲ ಬಿಟ್ಬಿಡ್ತೀರಾ ಎಲ್ಲಿ? ಅದನ್ನು ಭೂಮಿ ಕೆಳಗಡೆ ಅದೆಷ್ಟೋ ಫೀಟ್ ಆಳದಲ್ಲಿ ಅದನ್ನು ಮಣ್ಣು ಮುಚ್ಚಬೇಕು ಅಂತ ಹೇಳ್ತಾರೆ. ಇಲ್ಲಾಂದರೆ ಅದು ಡೆಬ್ರಿಸ್ ಆಗಿ ಸ್ಪೇಸ್, ಇವಾಗ ನಾವೇನು ಸ್ಪೇಸ್ ಸ್ಯಾಟಿಲೈಟ್ಸ್ ಎಲ್ಲ ಹೇಗೆ ಡೆಬ್ರಿಸ್ ಆಗಿ ಉಳ್ಕೊಳ್ಳುತ್ತೋ ಆ ರೀತಿ ಇಲ್ಲಿಂದೇನೋ ಅಲ್ಲಿ ತೊಗೊಂಡೋಗಿ ಸ್ಪೇಸಲ್ಲಿ ನೀವು ಡಂಪ್ ಮಾಡಬೇಕಿರುತ್ತೆ, ಅಥವಾ ಆಳ ಸಮುದ್ರದಲ್ಲಿ ಡಂಪ್ ಮಾಡಬೇಕಿರುತ್ತೆ. ಈ ರೀತಿ ಎಲ್ಲ ಕ್ಲಿಷ್ಟಕರವಾದಂತಹ ಸಮಸ್ಯೆಗಳನ್ನು ನಾವು ಇದರಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ ವರ್ಟಿಕಲ್ ಪ್ರಾಲಿಫರೇಷನ್, ಹಾರಿಜಾಂಟಲ್ ಪ್ರಾಲಿಫರೇಷನ್ ಮಸ್ಟ್ ಬಿ ಅಡ್ರೆಸ್ಡ್. ಸಿ, ಹಾರಿಜಾಂಟಲ್ ಪ್ರಾಲಿಫರೇಷನ್ ಅಂತ ಅಂದರೆ ಯಾವ ದೇಶದ ಹತ್ರ ವೆಪನ್ಸ್ ಇರಲ್ವೋ ಆ ದೇಶಕ್ಕೆ ಹರಡೋದು, ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ ಅಮೆರಿಕದ ಹತ್ರ ಇತ್ತು ನ್ಯೂಕ್ಲಿಯರ್ ವೆಪನ್ಸ್ 1945ಅಲ್ಲಿ, ಅಲ್ಲಿಂದ 1949ಗೆ ಅದು ಸೋವಿಯತ್ ಯೂನಿಯನ್ನು ಅದನ್ನ ಅಕ್ವೈರ್ ಮಾಡ್ಕೊತು. ಹೀಗೆ ಯಾವ ದೇಶದ ಹತ್ರ ಇರಲಿಲ್ವೋ ಆ ದೇಶಕ್ಕೆ ನ್ಯೂಕ್ಲಿಯರ್ ವೆಪನ್ಸ್ ಬಂತು. ಇವತ್ತು ಇಂಡಿಯಾ ಹತ್ರ ಇದೆ, ಪಾಕಿಸ್ತಾನ ಹತ್ರ ಇದೆ, ಇಸ್ರೇಲ್ ಹತ್ರ ಇದೆ, ನಾರ್ತ್ ಕೊರಿಯಾ ಹತ್ರ ಇದೆ, ಆಯಿತಾ. ಯಾವ ದೇಶಗಳ ಹತ್ರ ಇಲ್ವೋ ಆ ದೇಶಗಳಿಗೆಲ್ಲ ಹರಡೋದು. ಮುಂದೆ ಒಂದಿನ ಆಫ್ರಿಕಾದ ಸಣ್ಣ ಪುಟ್ಟರು ಯುಗಾಂಡ, ಸೊಮಾಲಿಯಾ ಅಂತ ದೇಶಕ್ಕೂ ಹರಡ್ಬೋದಲ್ವಾ. ಸೊ ಅದೊಂದು ಭಯ ಇರುತ್ತೆ, ರೈಟ್. ಸೊ ಹಾರಿಜಾಂಟಲ್ ಪ್ರಾಲಿಫರೇಷನ್ ಅಂತ ಅಂದರೆ ಅದು ಸ್ಪ್ರೆಡ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಟು ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್, ನಾಟ್ ಜಸ್ಟ್ ನ್ಯೂಕ್ಲಿಯರ್ ವೆಪನ್ಸ್, ಆಯಿತಾ. ಸಿ, ಓವರಾಲ್ ನಾನು ನಿಮಗೆ ನ್ಯೂಕ್ಲಿಯರ್ ಇದ್ರ ಮೇಲೆ ಎಂಫಸೈಸ್ ಮಾಡಿದ್ದೀನಿ, ಬಟ್ ಇಟ್ ಅಪ್ಲೈಸ್ ಟು ಅದರ್ ವೆಪನ್ಸ್ ಆಲ್ಸೋ. ಸೊ ವರ್ಟಿಕಲ್ ಪ್ರಾಲಿಫರೇಷನ್ ಹಾಗಂದರೆ ಏನು ಅಂತ ನೋಡೋದಾದರೆ, ಎರಡು ರಾಷ್ಟ್ರಗಳ ಹತ್ರ ನ್ಯೂಕ್ಲಿಯರ್ ವೆಪನ್ಸ್ ಇರುತ್ತೆ, ಇಬ್ಬರು ಕೂಡ ಪೈಪೋಟಿನಲ್ಲಿ ಅವ್ರವ್ರ ರಾಷ್ಟ್ರದ ಆರ್ಸೆನಲ್ಸ್ನ ಹೆಚ್ಚು ಮಾಡ್ಕೋತಾರೆ, ವಾರ್ ಹೆಡ್ಸ್ನ ಹೆಚ್ಚು ಮಾಡ್ಕೋತಾರೆ, ಆಯಿತಾ. ಫಾರ್ ಎಕ್ಸಾಂಪಲ್ ಕೋಲ್ಡ್ ವಾರ್ನಲ್ಲಿ ಕಾಂಪಿಟೇಷನ್ ನಡೀತಾ ಇತ್ತು ಬಿಟ್ವೀನ್ USSR ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್. ಸೊ ಅವರಿಬ್ಬರು ಸಹ ನಮ್ಮ ನ್ಯೂಕ್ಲಿಯರ್ ಆರ್ಸೆನಲ್ಸ್ನ ವೃದ್ಧಿಸ್ಕೋಬೇಕು, ನಂಬರ್ಸ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಕಾಂಪಿಟೇಷನ್ಗೆ ಬಿದ್ದಿದ್ರು. ಒಂದು ದೇಶ ತನ್ನಲ್ಲಿರೋ ವೆಪನ್ಸ್ನ ಜಾಸ್ತಿ ಮಾಡಿಕೊಂಡ್ರೆ ಇಟ್ ಇಸ್ ವರ್ಟಿಕಲ್ ಪ್ರಾಲಿಫರೇಷನ್, ಆಯಿತಾ. ತನ್ನ ಹತ್ರ ಇರುವಂಥ ಟೆಕ್ನಾಲಜಿನ ಬೇರೆ ದೇಶಕ್ಕೆ ಕೊಟ್ಟರೆ ಇಟ್ ಇಸ್ ಹಾರಿಜಾಂಟಲ್ ಪ್ರಾಲಿಫರೇಷನ್. ಓಕೆ, ಆ್ಯಂಡ್ ದೆನ್ ದ ಲಾಸ್ಟ್ ಪಾಯಿಂಟ್, dictatorial and communist regimes may not adhere to the disarmament regimes. ಅಂದರೆ ನಿರಂಕುಶ ಅಧಿಕಾರಿಗಳು ಮತ್ತು ಕಮ್ಯುನಿಸ್ಟ್ ರಾಷ್ಟ್ರಗಳು, ಉತ್ತರ ಕೊರಿಯಾದ ಎಕ್ಸಾಂಪಲ್ ಒಂದು ನಾನು ಆಗಲೇ ಕೊಟ್ಟನಲ್ಲ. ಅವರು 6 ನ್ಯೂಕ್ಲಿಯರ್ ಟೆಸ್ಟ್ ಅವರು NPTಗೆ ಸೈನ್ ಮಾಡಿದರು, ಆಯಿತಾ. ಸೈನ್ ಮಾಡಿಬಿಟ್ಟು 2003ರಲ್ಲಿ ಚಿಕ್ಕ ನ್ಯೂಕ್ಲಿಯರ್ ಟೆಸ್ಟನ್ನು ನಡೆಸುವಂಥ, ಅಂದರೆ ಅವ್ರ ಲ್ಯಾಬ್ಗಳಲ್ಲಿ ನಡೀತಾ ಇದೆ ಅನ್ನುವಂಥ ಟೀಕೆ ಬಂದಾಗ ಅವ್ರು ಏನು ಮಾಡ್ತಾರೆ, ವಿಶ್ವಸಂಸ್ಥೆಯಿಂದ 2003ರಲ್ಲಿ ಹೊರಗೆ ಬರ್ತಾರೆ, ಆ NPTಯಿಂದ ಆಚೆ ಬರ್ತಾರೆ. ಆಗೇನಾಗುತ್ತೆ, ಅದಾದಮೇಲೆ ಏನು ಮಾಡ್ತಾರೆ, 2006, 2009, 2013ನಲ್ಲಿ ಮತ್ತು 2 ಸಲ 2016ನಲ್ಲಿ ಮತ್ತು 2017ನಲ್ಲಿ, ಆಯಿತಾ. ಹೀಗೆ 6 ಬಾರಿ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದ್ದಾರೆ. ಆ್ಯಂಡ್ ಈಗಲೂ ಸಹ ನಿಮಗೆ ಗೊತ್ತಿರಬಹುದು, ನಾರ್ತ್ ಕೊರಿಯಾ ಒಂಥರ ಅವರು ಓಪನ್ ಇಕಾನಮಿ, ಓಪನ್ ಸ್ಟೇಟ್ ಅಲ್ಲ, ಆಯಿತಾ. ಅಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ ಮತ್ತು ಮಾಧ್ಯಮಕ್ಕೆ ಫ್ರೀಡಮ್ ಇರೋದಿಲ್ಲ, ಈ ರೀತಿ ಎಲ್ಲ ಇರೋದ್ರಿಂದ ಅದನ್ನು ಯಾರೂ ಟ್ರೇಸ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಓಕೆ, ಸೊ ಈ ಡಿಕ್ಟೇಟೋರಿಯಲ್ ರೆಜಿಮ್ಸ್, ಕಮ್ಯುನಿಸ್ಟ್ ರೆಜಿಮ್ಸ್ ಮೇ ನಾಟ್ ಬಿ ಕಾಂಪ್ಲಿಮೆಂಟ್ರಿ ಟು ಡಿಸಾರ್ಮಮೆಂಟ್ ಎಫರ್ಟ್ಸ್. ಹಾಗಾಗಿ ಡಿಸಾರ್ಮಮೆಂಟ್ ಫೇಲ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದಾದಮೇಲೆ ಇಲ್ಲೊಂದು ಪಿಕ್ಚರ್ ಕೊಟ್ಟಿದ್ದೀನಿ. ಸೊ ಇಟ್ ಈಸ್ ಕಾಲ್ಡ್ ದ ನಾಟೆಡ್ ಗನ್ ಅಂತ ಕರೀತಾರೆ, ಆಯಿತಾ. ಇಟ್ ಈಸ್ ಅ 45 caliber revolver with its barrel knotted, located outside the United Nations building in New York. It is titled non-violence and it's frequently referred to as the knotted gun. ಅಂದರೆ ಶೂಟ್ ಮಾಡೋ ಬದಲು ಆ ಶೂಟ್ನ ಟ್ವಿಸ್ಟ್ ಮಾಡೋದು, ಅಂದರೆ ಮಾಡಬೇಡಿ ಶೂಟ್ ಅನ್ನೋ ಥರ. ಡಿಸಾರ್ಮಮೆಂಟ್ ಅಂದರೆ ವೆಪನ್ಸ್ ಇದೆ, ಆಲ್ರೆಡಿ ಪ್ರೊಡ್ಯೂಸ್ ಆಗಿದೆ, ಅದನ್ನು ಬಳಸಬೇಡಿ, ಓಕೆ. ಅದನ್ನ ಎಲಿಮಿನೇಟ್ ಮಾಡ್ಕೊಳ್ಳಿ, ರೆಡ್ಯೂಸ್ ಮಾಡ್ಕೊಳ್ಳಿ. ಸೊ ನಾನ್ ವೈಲೆನ್ಸ್, ಶಾಂತಿ ಬೇಕು, ಅಹಿಂಸೆ ಬೇಕು ಅಂದಾಗ ಶಸ್ತ್ರಾಸ್ತ್ರಗಳ ಬಳಕೆ ಮೊದಲನೇದಾಗಿ ಕಡಿತ ಆಗಬೇಕು. ಶಸ್ತ್ರಾಸ್ತ್ರ ತಯಾರಿ ಸ್ಟಾಪ್ ಮಾಡಿಕೊಂಡ್ರೆ ವೆಲ್ ಆ್ಯಂಡ್ ಗುಡ್, ಬಟ್ ಆಲ್ರೆಡಿ ವೆಪನ್ಸ್ ಇದೆ, ಯು ಕ್ಯಾನ್ ಅಟ್ಲೀಸ್ಟ್ ಪುಟ್ ಇಟ್ ಡೌನ್ ಅಲ್ವಾ, ಅದನ್ನ ಅಟ್ಲೀಸ್ಟ್ ಅದರ ಬಳಕೆಯನ್ನು ಕಡಿತಗೊಳಿಸ್ಬೋದಲ್ವಾ. ಸೊ ಸ್ಟೂಡೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸ್ಟೂಡೆಂಟ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್ ಆಗಿ ಈ ಥರ ಮೆಷರ್ಸ್ ಬಗ್ಗೆ ನಾವು ಗೊತ್ತಿದ್ದಾಗ ನಾವು ರೆಸ್ಪಾನ್ಸಿಬಲ್ ಇಂಡಿವಿಜುವಲ್ಸ್ ಆಗಿ ಹೊರಹೊಮ್ತೀವಿ ಅಂತ ಹೇಳ್ತಾ ನಾನು ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.